ನಮಸ್ಕಾರ ಸ್ಪರ್ಧಾರ್ಥಿಗಳೇ, ನಾಡಿನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇವತ್ತೊಂದು ವಿಶೇಷ ಸಂಚಿಕೆಯನ್ನ ನಿಮಗೋಸ್ಕರ ತಂದಿದ್ದೇನೆ. ಈ ಒಂದು ಸಂಚಿಕೆ ಕೆಸೆಟ್ ಪರೀಕ್ಷೆಯ ತಯಾರಿಗೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಬೇಕು ಅನ್ನುವ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ 2026ರ ಒಂದು ಅಧಿಸೂಚನೆ ಇಂದು ಬಿಡುಗಡೆಯಾಗಿದೆ. ಸೊ ಈ ಒಂದು ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯನ್ನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗುವಂತ ದಿನಾಂಕ ಅಂದ್ರೆ ಇವತ್ತಿನಿಂದ ಪ್ರಾರಂಭವಾಗಿದೆ. 10/8/2026ರಿಂದ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು. ಕೆಇಎ ವೆಬ್ಸೈಟ್ ಅಲ್ಲಿ ಕೊನೆಯ ದಿನಾಂಕ 5/9/2026ರ ಕೊನೆಯ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 6/9/2026ರಂದು ನಿಗದಿಪಡಿಸಲಾಗಿದೆ. ಪ್ರವೇಶ ಪತ್ರ ಹಾಲ್ ಟಿಕೆಟ್ ಬಿಡುಗಡೆ ದಿನಾಂಕ 1/10/2026ರಂದು ಹಾಲ್ ಟಿಕೆಟ್ ಬಿಡುಗಡೆ ಆಗುತ್ತೆ. ಈಗ ಪರೀಕ್ಷಾ ದಿನಾಂಕ ನಿಗದಿಯಾಗಿದೆ 11/10/2026ರಂದು ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಪರೀಕ್ಷೆ ರವಿವಾರ ದಿನದಂದು ನಡೀತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಒಂದು ಪರೀಕ್ಷೆಗೆ ತಯಾರಿ ಹೇಗೆ ಮಾಡಬೇಕು ಅನ್ನೋದನ್ನ ಕೆಲವು ಸಲಹೆಗಳನ್ನ ನಾನು ನಿಮ್ಗಾಗಿ ಕೊಡ್ತಾ ಇದ್ದೇನೆ. ನಾನು ಈಗಾಗಲೇ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯನ್ನ ತೇರ್ಗಡೆ ಹೊಂದಿದ್ದೇನೆ. ಆದ್ರಿಂದ ಕೆಲವು ನನಗೆ ನನ್ನ ಅನುಭವದ ಕೆಲವು ಸಲಹೆಗಳನ್ನ ತಮಗೋಸ್ಕರ ಕೊಡ್ತಾ ಇದ್ದೇನೆ. ಇವತ್ತು ಒಂದು ನೋಟಿಫಿಕೇಶನ್ ಆಗಿದೆ ಅಂದ್ಕೊಳ್ಳೋಣ. ನೀವು ಆ ನೋಟಿಫಿಕೇಶನ್ ಅಲ್ಲಿ ಯಾವ ರೀತಿಯ ಒಂದು ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ರೀತಿಯ ಆ ವಿಧಾನಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನು ಸಲ್ಲಿಸಿದ ನಂತರ ಪರೀಕ್ಷೆಗೆ ತಯಾರಿ ಮಾಡಬೇಕು. ಯಾವ ರೀತಿಯಾಗಿ ಮಾಡಬೇಕು? ಮೊದಲಿಗೆ ಪಠ್ಯಕ್ರಮವನ್ನ ತಿಳ್ಕೊಳ್ಬೇಕು. ಯಾವ ಪಠ್ಯಕ್ರಮವನ್ನ ಅದು ಒಳಗೊಂಡಿದೆ. ಪಠ್ಯಕ್ರಮವನ್ನ ಸರಿಯಾದ ರೀತಿಯಲ್ಲಿ ನೀವು ತಿಳಿದುಕೊಂಡು ಅಧ್ಯಯನವನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಇಲ್ಲಿ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಅಲ್ಲಿ 2 ಪೇಪರ್ಗಳಿರ್ತವೆ. ಮೊದಲನೇ ಪೇಪರು ಬೋಧನೆ ಮತ್ತು ಸಂಶೋಧನಾ ನೈಪುಣ್ಯತೆ, ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಕ್ಕಂಥದ್ದು ಇಲ್ಲಿ ಪೇಪರ್ 1 ಅಲ್ಲಿ ಇರ್ತದೆ. ಇದರ ಮೇಲೆ 50 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 100 ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುತ್ತೆ. ಅದೇ ರೀತಿ ಪೇಪರ್ 2 ಎಕನಾಮಿಕ್ಸ್ ಪೇಪರ್ ಇರುತ್ತೆ. ಉದಾಹರಣೆಗೆ ಎಕನಾಮಿಕ್ಸ್ ಅಥವಾ ಸೋಶಿಯಾಲಜಿ ಅಥವಾ ಪೊಲಿಟಿಕಲ್ ಸೈನ್ಸ್ ಅಥವಾ ಹಿಸ್ಟ್ರಿ ಅಥವಾ ಇನ್ನು ಬೇರೆ ಬೇರೆ ವಿಷಯಗಳನ್ನ ತೆಗೆದುಕೊಂಡಾಗ ಆ ವಿಷಯಗಳ ನಿಮ್ಮ ಸ್ಪೆಸಿಫಿಕ್ ಆಗಿರುವಂತಹ ವಿಷಯಗಳ ಆಧಾರದ ಮೇಲೆ ಈ ಒಂದು 2ನೇ ಪೇಪರ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಈ ಒಂದು ಪರೀಕ್ಷೆಯನ್ನ ತಯಾರಿ ಮಾಡುವಂತ ಸಂದರ್ಭದಲ್ಲಿ ಒಂದು ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಳಿ. ಯಾವ ವಿಷಯಗಳನ್ನ ಯಾವ ಸಂದರ್ಭದಲ್ಲಿ ಓದ್ಬೇಕು ಅನ್ನೋದಕ್ಕೆ ಒಂದು ವೇಳಾಪಟ್ಟಿಯನ್ನ ತಯಾರಿ ಮಾಡ್ಕೊಳ್ಳಿ. ಆ ವೇಳಾಪಟ್ಟಿಯ ಪ್ರಕಾರ ಕರ್ನಾಟಕ ರಾಜ್ಯ ಉಪನ್ಯಾಸಕ ಅರ್ಹತಾ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಳ್ಳಿ. ಜೊತೆಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ನೋಡಿ. ಹಿಂದೆ ಯಾವ ತರದ ಪ್ರಶ್ನೆಗಳನ್ನ ಕೇಳಿದ್ರು, ಈಗ ಯಾವ ತರ ಕೇಳಬಹುದು ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಈಗ ಕೆಎ ಮೂಲಕ ಕೆಸೆಟ್ ನಡೀತಾ ಇರೋದ್ರಿಂದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಸುಮಾರು ಹೇಳಿಕೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಹೇಳಿಕೆಗಳು ಕೇಳ್ತಾ ಇರೋದರಿಂದ, ಹೊಂದಿಸಿ ಬರೀ ಪ್ರಶ್ನೆಗಳು ಕೇಳ್ತಾ ಇರೋದರಿಂದ ನೀವು ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾಗಿ ಅಧ್ಯಯನವನ್ನ ಮಾಡ್ಲಿಕ್ಕೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯ ಪುಸ್ತಕಗಳನ್ನ ಅಂದ್ರೆ ಇಲ್ಲಿ ಈ ಪುಸ್ತಕಗಳನ್ನ ಓದ್ಬೇಕಾಗತ್ತೆ. ಜೊತೆಗೆ ರೆಫರೆನ್ಸ್ ಪುಸ್ತಕಗಳಂತ ಕರೀತಾರೆ. ಆ ರೆಫರೆನ್ಸ್ ಪುಸ್ತಕಗಳನ್ನ ನೀವು ಓದೋದ್ರಿಂದ ನೀವು ಇಲ್ಲಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಒಳ್ಳೆ ಅಂಕಗಳನ್ನ ಪಡ್ಕೊಳ್ಬೇಕಾದ್ರೆ ಕೆಲವು ವಿಷಯಗಳ ಬಗ್ಗೆ ನೀವು ಓದುವಂತ ಸಂದರ್ಭದಲ್ಲಿ ಅಲ್ಲಿ 4-5 ಜನರು ಇದ್ರೆ ಕೆಲವು ವಿಷಯಗಳ ಬಗ್ಗೆ ಏನ್ ಮಾಡ್ಬೇಕಾಗತ್ತಂದ್ರೆ ಚರ್ಚೆಯನ್ನ ಕೂಡ ಮಾಡ್ಬೇಕಾಗತ್ತೆ. ಚರ್ಚೆ ಮಾಡೋದ್ರ ಮೂಲಕ ಕೆಲವು ಮಾಹಿತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಗೆ ಇನ್ನೊಂದು ವಿಶೇಷ ಸಲಹೆ ಏನಂದ್ರೆ ಎಕ್ಸಾಮ್ ವೇದ ಅಂತ ಹೇಳಿದೆ, ಸವಾಲ್ ಅಂತ ಹೇಳಿದೆ, ಟಾಪರ್ ಅಂತ ಹೇಳಿದೆ, ಜಿಕೆ ಟುಡೇ ಅಂತ ಹೇಳಿ ಅಪ್ಲಿಕೇಶನ್ಸ್ ಗಳಿದಾವೆ. ಗೂಗಲ್ ಅಲ್ಲಿ ಹೋಗಿ ಆ ಗೂಗಲ್ ಅಲ್ಲಿ ಸರ್ಚ್ ಮಾಡೋದ್ರಿಂದ ಇಲ್ಲಿ ಕೆಲವು ಮಾಹಿತಿಗಳನ್ನ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮೊದಲನೇ ಪೇಪರಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಗಳು ನಿಮ್ಗೆ ಇಲ್ಲಿ ಸಿಗ್ತಾವೆ. ಇವುಗಳನ್ನ ಕೂಡ ನೀವು ರೆಫರ್ ಅನ್ನ ತೆಗೆದುಕೊಂಡು ಮುಂಬರುವಂತ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ತೇರ್ಗಡೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ತರ ಕೇಳಿದ್ದಾರೆ, ಹೀಗೆ
ಮುಂಬರುವಂತ 2026 ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಕೇಳಬಹುದು ಅನ್ನೋದನ್ನ ಸೊ ನೀವು ಒಂದು ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡೋದ್ರ ಮೂಲಕ ಅಧ್ಯಯನ ಮಾಡಿದಾಗ ಸೊ ಈ ಒಂದು ಪರೀಕ್ಷೆಯಲ್ಲಿ ನೀವೇನಾಗ್ಬೋದು ಅಂದ್ರೆ ಯಶಸ್ಸು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಸದ್ಯ ಸೊ 2,000ಕ್ಕಿಂತ ಹೆಚ್ಚು ನೇಮಕಾತಿ ಪದವಿ ಕಾಲೇಜುಗಳಲ್ಲಿ ನೇಮಕಾತಿಯ ಒಂದು ಪ್ರಕ್ರಿಯೆ ನಡೆಯುವ ಒಂದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ಒಂದು ಕೆಸೆಟ್ ಪರೀಕ್ಷೆ ಆದ ನಂತರ ಆ ಒಂದು ನೋಟಿಫಿಕೇಶನ್ ಆಗತ್ತೆ. ಆದ್ರಿಂದ ಕೆಸೆಟ್ಗೆ ತಯಾರಿ ಮಾಡ್ಕೊಳ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ನಾನು ಮಾಡಿರುವಂತ ಕ್ಲಾಸ್ ನಿಮ್ಗೆ ಇಷ್ಟವಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂಬರುವಂತಹ ದಿನಮಾನಗಳಲ್ಲಿ ಪೇಪರ್ 1 ಮತ್ತು ಪೇಪರ್ 2, ಪೇಪರ್ 1 ಸೊ ಅದು ಜನರಲ್ ಆಗಿರುತ್ತೆ. ಪೇಪರ್ 2 ವಿಶೇಷವಾಗಿ ನಾನು ಅರ್ಥಶಾಸ್ತ್ರ ಉಪನ್ಯಾಸಕ ಆಗಿರೋದರಿಂದ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಪೇಪರ್ 2 ದಲ್ಲಿ ನಾನು ಕ್ಲಾಸ್ಗಳನ್ನ ಮಾಡ್ತಾ ಇದ್ದೇನೆ. ಸೊ ನನ್ನ ಚಾನಲ್ ನಿಮ್ಗೆ ಅನುಕೂಲವಾಗಬಹುದು. ಯಾಕಂದ್ರೆ ನಾನು ಈಗಾಗಲೇ ಸೊ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಥ ಪರೀಕ್ಷೆಯನ್ನ ಪಡೆದುಕೊಂಡು ಸೊ ಈಗಾಗಲೇ ನಾನು ಸೊ PhD ಕೂಡ ಪಡೆದುಕೊಂಡಿದ್ದೇನೆ. ಈಗಾಗಲೇ ನಾನು ನೇಮಕಾತಿಗೊಂಡು ಸೊ ಸಹಾಯಕ ಪ್ರಾಧ್ಯಾಪಕನಾಗಿ ಕೂಡ ಕೆಲಸವನ್ನ ಮಾಡ್ತಾ ಇರೋದರಿಂದ ಸೊ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಯಾವ ರೀತಿಯ ಒಂದು ಅಧ್ಯಯನವನ್ನ ಮಾಡಬೇಕು, ಮುಂಬರುವಂತಹ ದಿನಮಾನಗಳಲ್ಲಿ ಕೆಸೆಟ್ ಮತ್ತು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಯಾವ ರೀತಿಯಾಗಿ ನಾವು ಅಧ್ಯಯನವನ್ನ ಮಾಡಬೇಕು ಎನ್ನುವ ಮಾಹಿತಿಯನ್ನ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಕೊಡ್ತಾ ಇದ್ದೇನೆ ನಿಮ್ಗೆ. ಸೊ ಹಾಗಾಗಿ ನಾನು ಮಾಡಿರುವಂತ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು.